ನಡುವೆ ಒಂದು ವಿಷಯ ಬಂತು, ಟರ್ಕಿ ಅಂತ. ಈ ಟರ್ಕಿ ಏನು ಮಾಡ್ತಾ ಇತ್ತು ನೋಡಿ, ಈಗ ನಾವು IMFನ ನಾವು ಬ್ಯಾನ್ ಮಾಡ್ಕೊಳ್ಳೋಕ್ಕಾಗಲ್ಲ. IMFಗೆ ದಿಗ್ಬಂಧನ ಹೇರೋಕ್ಕೆ ಭಾರತಕ್ಕೆ ಆಗಲ್ಲ, ಯಾರಿಗೂ ಆಗಲ್ಲ, ಅದು ಯೂಶ್ವಲ್ ಆಗಿ ಯಾರಿಗೂ ಆಗಲ್ಲ. ಯಾಕಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡನ್ನೇ ನಾನು ಹಾಳು ಮಾಡ್ಕೊಂಡ್ಬಿಟ್ಟು ನಾನು ಮಾಡೋದೇನಿದೆ ಆಮೇಲೆ. ಆದರೆ ಟರ್ಕಿ ಎನ್ನುವ ಒಂದು ಪಿತೂರಿ ದೇಶ ಈ ಕಡೆ ಬಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಬಿಟ್ರಲ್ಲ. ಇದೇ ಟರ್ಕಿಗೆ ಇತ್ತೀಚೆಗಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಭಾರತೀಯರು ಹೋಗ್ತಾಯಿದ್ರು, ದೊಡ್ಡ ಮಟ್ಟದಲ್ಲಿ ಹೋಗ್ತಾಯಿದ್ರು. ಅಜರ್ಬೈಜಾನ್ ಆಗಲಿ, ಟರ್ಕಿಯ ಟೂರಿಸಮ್ಗಾಗಲಿ ದೊಡ್ಡ ಮಟ್ಟದಲ್ಲಿ ಭಾರತದ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇದೆ. ಅವ್ರು ಆ್ಯಪಲ್ ತೊಗೊಳ್ತೀವಿ, ನಾವಿಲ್ಲಿ ಆ್ಯಪಲ್ ತೊಗೊಳ್ತೀವಿ, ಅವ್ರ ದೇಶದ ಕಡೆಯಿಂದ ಆ್ಯಪಲ್ ತೊಗೊಳ್ತೀವಿ, ಅದರಿಂದನೇ ಅವ್ರಿಗೆ ಸಾವಿರಾರು ಕೋಟಿಗಳ ಆದಾಯ ಇರಬೇಕಾದಾಗ ಟರ್ಕಿ ನಮಗೆ ಮಾಡಿದ್ದೇನು ಅಂತ ನಾವು ಚೆಕ್ ಮಾಡಿಕೊಟ್ರೆ ನೋಡಿ, ಟರ್ಕಿ ಮಾಡ್ತಿರೋ ಕೆಲಸಗಳು. ಈಗ ಬಾಯ್ಕಾಟ್ ಟರ್ಕಿ ಅಂತ ನಾವು ಹೇಳಿದೆ, ಬೇರೆ ದಾರಿ ಇಲ್ಲ ನಮಗೆ. ಬಾಯ್ಕಾಟ್ ಟರ್ಕಿ ಅಂತ ನಾವು ಹೇಳಿದೆ, ಬೇರೆ ದಾರಿ ಇಲ್ಲ ನಮಗೆ. ಅಂಥ ಸ್ಥಿತಿಗೆ ಇವ್ರು ಯಾಕೆ ಬಂದರು ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಟರ್ಕಿ ನಿರ್ಮಿತ ಕೆಲವು ಶಸ್ತ್ರಾಸ್ತ್ರಗಳನ್ನು, ಕೆಲವು ಯುದ್ಧ ಸಾಮಗ್ರಿಗಳನ್ನು ಪಾಕಿಸ್ತಾನ ಈ ವಾರಲ್ಲಿ ಬಳಸ್ಕೊಂಡಿದೆ ಇಲ್ಲಿ. ಹಾಗಾಗಿ ಭಾರತಕ್ಕೆ ಜಿದ್ದೇನು ಅಂದರೆ, ನಾನು ಟರ್ಕಿಗೆ ಪಾಠ ಕಲಿಸ್ಬೇಕು ಅಂಥೇಳಿ. ಎಷ್ಟರ ಮಟ್ಟಿಗೆ ಇದು ಪಾಠ ಆಗುತ್ತೆ. ಈಗ ಚೀನಾಗೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಚೀನಾದ ಕೆಲ ಆ್ಯಪ್ಗಳನ್ನು ನಾನು ಬ್ಯಾನ್ ಮಾಡ್ತೀನಿ. ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಟ್ವಿಟ್ಟರ್ ಅವ್ರದ್ದು ಯಾವ್ದು ಎಕ್ಸ್ ಖಾತೆಗಳಿರ್ತಾವಲ್ಲ, ಅದು ನಾನು ಬ್ಯಾನ್ ಮಾಡ್ಕೊಳ್ತೀನಿ. ಪಾಕಿಸ್ತಾನದ ನನಗೆ ಒಣ ಹಣ್ಣುಗಳು ಬೇಡ ಅಂತ ಹೇಳ್ತೀನಿ. ಇದಿಷ್ಟೇ ವಿಚಾರಗಳು ಎಂಟೈರ್ ಆ ದೇಶದ ಎಕಾನಮಿಯನ್ನು ಡಿಸೈಡ್ ಮಾಡುತ್ತಾ, ಅಥವಾ ಅದು ಒಂದು ಹಾರ್ಡ್ಲಿ 1%, 2% ಅಥವಾ 3% ಅಷ್ಟು ಎಫೆಕ್ಟ್ ಮಾಡಬಲ್ಲದ? ಅಮೇರಿಕಾನೇ ಬಾಯ್ಕಾಟ್ ಮಾಡೋಕ್ಕೆ ಚೈನಾ ರೆಡಿ ಇದೆ ರೀ. ಚೈನಾ ₹100 ಸಂಪಾದನೆ ಮಾಡಿದ್ರೆ ಅದರಲ್ಲಿ ₹25 ಮೇಲೆ ಅಮೇರಿಕದ ಹೆಸರು ಬರೆದಿರುತ್ತೆ. ಚೈನಾ ಸಂಪಾದನೆ ಮಾಡುವ ₹100 ₹25 ಮೇಲೆ ಅಮೇರಿಕಾ ಅಂತಿರುತ್ತೆ. ಹಾಗಿದ್ದಾಗ ಚೈನಾ ಅಮೇರಿಕಾವನ್ನು ಕಳೆದುಕೊಳ್ಳುವುದಕ್ಕೆ ರೆಡಿ ಇದೆ. ಹಾಗಿದ್ದಾಗ ನಿಜವಾಗ್ಲೂ ಎಫೆಕ್ಟ್ ಮಾಡುತ್ತಾ ಇದರ ಆಚೆಗೆ? ಇಲ್ಲಿ ನೋಡಿ, ಇಲ್ಲಿ ಟರ್ಕಿ ಅಂತ ಬಂದಾಗ ನೋಡಿ, ಇಲ್ಲಿ ನಿಮಗೆ ಖನಿಜ ಆಗಲಿ, ಇಂಧನ ಆಗಲಿ, ತೈಲ, ವಿದ್ಯುತ್ ಯಂತ್ರೋಪಕರಣಗಳನ್ನು, ಆಟೋಮೊಬೈಲು, ಬಿಡಿಭಾಗಗಳು, ರಾಸಾಯನಿಕಗಳು, ಆನಂತರ ಔಷಧ ಉತ್ಪನ್ನಗಳು, ಟ್ಯಾನಿಂಗ್ ಮತ್ತು ಡೈಯಿಂಗ್ ವಸ್ತುಗಳು, ಪ್ಲಾಸ್ಟಿಕ್, ರಬ್ಬರ್, ಹತ್ತಿ, ನರಣ ಉತ್ಪನ್ನಗಳು, ಕಬ್ಬಿಣ ಮತ್ತು ಉಕ್ಕು, ಇದೆಲ್ಲ ನಾವು ಅಲ್ಲಿಗೆ ರಫ್ತು ಮಾಡ್ತಾ ಇದ್ದೀವಿ. ನಾವು ಇದನ್ನು ಕೊಡಲ್ಲ ಅಂತ ಹೇಳ್ತೀವಿ. ಚೈನಾ ಎಕಾನಮಿ ಏನಾಗಬಹುದು? ಕೃಷ್ಣರಾಜ್ ಅವ್ರ ಹತ್ರ ಕೇಳ್ತೀನಿ ನಾನು. ಇನ್ನೊಂದು ಕಡೆ ಅವರಿಂದ ನಮಗೇನು ಬರ್ತಿತ್ತಪ್ಪ, ಅಮೃತ ಶಿಲೆಗಳು ಬರ್ತಾಯಿತ್ತು ನಮಗೆ. ಸೇಬು ಬರ್ತಾಯಿತ್ತು, ಚಿನ್ನ, ತರಕಾರಿ, ಸುಣ್ಣ, ಸಿಮೆಂಟು, ಖನಿಜ ತೈಲ, ರಾಸಾಯನಿಕ, ಸುಗಂಧ ದ್ರವ್ಯಗಳು, ಸುಗಂಧಿತ ಮುತ್ತುಗಳು, ಇವೆಲ್ಲ ಬರ್ತಾಯಿತ್ತಲ್ಲಿ. ಇದೀಗ ನಾನು ಇಲ್ಲಿ ನಮ್ಮಲ್ಲಿ ರೇಖಾ ಅವರಿದ್ದಾರೆ, ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘದ ಕಡೆಯಿಂದ ಪ್ರತಿನಿಧಿಯಾಗಿ, ಒಂದು ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ರೇಖಾ ಅವರೇ, ಸ್ವಾಗತ ನಿಮಗೆ. ಮೇಡಮ್, ಈಗ ನಮಗೆ ಇರ್ತಕ್ಕಂಥ ಅಸ್ತ್ರ IMF ವಿರುದ್ಧ ನಾವೇನು ಬಳಸೋಕ್ಕಾಗಲ್ಲ. ಇಂಥ ಒಂದು ಕಂಡೀಷನ್ ಇದೆ. ಟರ್ಕಿ ಈ ಥರ ಮಾಡಿದ್ರಲ್ಲ ಅಂತ ಏನೋ ಬಳಸಬಹುದು ಅಂತ ಇದೆ ನಮಗೆ. ಈ ಟರ್ಕಿ ಪ್ರವಾಸೋದ್ಯಮ ಅಂತ ಬಂದಾಗ ಎಷ್ಟು ಜನ ನಮ್ಮಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇಲ್ಲಿಂದ? ಅದನ್ನು ಬಾಯ್ಕಾಟ್ ಮಾಡೋದ್ರಿಂದ ಅವ್ರಿಗೊಂದು ಹೊಡೆತ ಕೊಡಬಹುದಾ ಅಂತ? ಖಂಡಿತವಾಗ್ಲೂ ಪ್ರವಾಸೋದ್ಯಮ ದೊಡ್ಡ ಮಟ್ಟದ ಅವರಿಗೆ ಒಂದು ಇನ್ಕಮ್ ಆಗಿದೆ. ಅದು ನಾವು ಇದರಿಂದ ಬಾಯ್ಕಾಟ್ ಮಾಡೋದ್ರಿಂದಾಗಿ ಅವ್ರಿಗೆ ತುಂಬಾ ಒಳ್ಳೆ ಹೊಡೆತನೇ ಬೀಳುತ್ತೆ. ಯಾಕಂದ್ರೆ ಸುಮಾರು ಒಂದು ಪರ್ ಮಂತ್ ಅಂದರೆ ಒಂದು ತಿಂಗಳಿಗೆನೆ 25,000 to 35,000 ಜನ ಹೋಗ್ತಾ ಇದ್ದಾರೆ ಅಲ್ಲಿಗೆ. ಅಂದರೆ ಮೇಡಮ್, ಈಗ ಒಬ್ಬ ಮನುಷ್ಯ ಟರ್ಕಿಗೆ ಹೋಗಿ ಸಾಮಾನ್ಯವಾಗಿ ಅವನು ಎಷ್ಟು ದಿನ ಚೂಸ್ ಮಾಡ್ಕೊಳ್ತಾನೆ, ಒಬ್ಬ ಪರ್ ಹೆಡ್ ಅವನ ಖರ್ಚೇನು ಬೀಳುತ್ತೆ ಅಲ್ಲಿ ಯಾವ್ಯಾವ ಸ್ಥಳಗಳಿಗೆ ಅವನು ಹೋಗ್ತಾ ಇದ್ದ. ಈಗ ನಾವು ಅಲ್ಲಿಗೆ ಅದನ್ನು ಬಾಯ್ಕಾಟ್ ಮಾಡೋದ್ರಿಂದ ಸರಾಸರಿ ನಾನು ಬರೀ ನಮ್ಮ ಸೀಮಿತ, ಕರ್ನಾಟಕದ ಸೀಮಿತ ಅಂತಾನೆ ಹೇಳಿದ್ರೆ ಇಷ್ಟು ಬರುತ್ತೆ. ಇಂಡಿಯಾ ಅಂತ ಬಂದಾಗ ಇನ್ನೂ ಜಾಸ್ತಿ ಬರುತ್ತೆ. ಸೊ ಎಷ್ಟು ಪರ್ ಹೆಡ್ ಎಷ್ಟು ಬೀಳ್ತಾ ಇತ್ತು ಮೇಡಮ್? ಬೆಂಗಳೂರಿಂದ ಒಬ್ಬ ಟ್ರಾವೆಲ್ ಮಾಡಬೇಕು, ಸ್ಟೇಟಿಂದ ಟ್ರಾವೆಲ್ ಒಬ್ಬರಿಗೆ ಸುಮಾರು ಒಂದು 2,20,000 ದಿಂದ 2,30,000 ತನಕ ಒಬ್ಬರಿಗೆ ಬೀಳುತ್ತೆ ಟರ್ಕಿಗೆ. ಇದು 8 ರಾತ್ರಿ 9 ದಿನಗಳಾಗತ್ತೆ. ಇದಕ್ಕೆ ಪ್ರಮುಖವಾಗಿ ಹೋಗ್ತಾ ಇದ್ದಿದ್ದು ಇಸ್ತಾನ್ಬುಲ್, ಕಪಡೋಕಿಯಾ, ಪಮುಕಾಲೆ ಮತ್ತೆ ಈ ತರ ಜಾಗ. ಇಲ್ಲ, ಇದು ಟರ್ಕಿ ಬೇರೆ, ಅಜರ್ಬೈಜಾನ್ ಬೇರೆ. ಇದು ಟರ್ಕಿ ಅನ್ನೋದು ಅದು ಸಪರೇಟ್ ಕಂಟ್ರಿ. ಇಲ್ಲ ಇಲ್ಲ, ಇದು ನಾನು ಹೇಳ್ತಿರೋದು ಬರೀ ಟರ್ಕಿ ಒಂದೇ, ಟರ್ಕಿದ್ ಮಾತ್ರ. ಅಜರ್ಬೈಜಾನ್ ಅಂದ್ರೆ ಅದಕ್ಕೆ ಇನ್ನು 7 ರಾತ್ರಿ 8 ದಿನಗಳು ಅದಕ್ಕೂ ಬೇಕಾಗತ್ತೆ, ಕಡಿಮೆ ಅಂದ್ರೂ. ಅದಕ್ಕೆ ಒಂದು ಸುಮಾರು 1,50,000 ಪಾಕಿಸ್ತಾನಕ್ಕೆ ಇದೆ ಅಂತ, ಎಲ್ಲರನ್ನು ಬಾಯ್ಕಾಟ್ ಮಾಡಿ ಅಂತ. ಹೌದು, ಎಲ್ಲರೂ ಅದನ್ನೇ ಟರ್ಕಿನೂ ಸೇರಿಸ್ಕೊಂಡಿದ್ರೆ ಎಲ್ಲರೂ ಬೇಡ ಇವರೆಲ್ಲ ನಮಗೆ. ಹೌದು. ಸೊ ಈಗ ನಾವು ಅದನ್ನೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಾವು ಅವ್ರನ್ನ ನಮ್ಮ ಶತ್ರು ದೇಶಕ್ಕೆ ಸಪೋರ್ಟ್ ಮಾಡೋಂಥವ್ರಿಗೆ ನಾವು ಮಾಡಬಾರ್ದು, ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಮಾಡಬಾರ್ದು ಅಂತ ನಾವು ತೀರ್ಮಾನ ಮಾಡಿಕೊಂಡು ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ನಾವು ನಿಷೇಧವನ್ನು ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದ. ಫೈನ್. ನಾನೀಗ ಕೃಷ್ಣರಾಜ್ ಅವ್ರು ನಿಮ್ಗೆ ಕೇಳ್ತೀನಿ. ಈಗ ಟರ್ಕಿ ಅನ್ನೋ ಒಂದು ವಿಷಯ ಬಂದಾಗ ಬೇಕಾದಷ್ಟು ಬಂತು ಸರ್. ಅಜರ್ಬೈಜಾನ್ ಅಂದರು, ಟರ್ಕಿ ಅಂದರು, ಎಲ್ಲರೂ ಬಾಯ್ಕಾಟ್ ಮಾಡಿಬಿಡ್ಬೇಕು ಅಂತ ಹೇಳಿದ್ರು. ಈಗ ಭಾರತ ಅಮೃತ ಶಿಲೆಗಳು ನಮಗೆ ಬೇಡ, ಆ್ಯಪಲ್ ನಮಗೆ ಬೇಡ, ಪಾಕಿಸ್ತಾನದ ವಿರುದ್ಧ ಅಂತ ಬಂದಾಗ ನಾವು ಅವರ ಎಕ್ಸ್ ಖಾತೆಗಳನ್ನು ಬಂದ್ ಮಾಡಿಬಿಡ್ತೀವಿ, ಯೂಟ್ಯೂಬ್ ಚಾನಲ್ ಬಂದ್ ಮಾಡಿಬಿಡ್ತೀವಿ, ಇದೆಲ್ಲ ಇದೆ.
ನನಗೆ ಎಕನಾಮಿಕಲಿ ನಮ್ಮ ಜನಗಳಿಗೆ ಅರ್ಥ ಆಗಬೇಕಿದು. ಎಕನಾಮಿಕಲಿ ಅಂತ ಬಂದಾಗ ನಿಜಕ್ಕೂ ದೊಡ್ಡ ಹೊಡೆತವನ್ನು ಇದು ಕೊಡುತ್ತಾ, ಅಥವಾ ಟರ್ಕಿ ಪ್ರಾಕೃತಿಕವಾಗಿ ಒಬ್ಬರು ಬೇಡ ಅಂದರೆ ಒಂದು ಆಫರ್ ಪ್ರೈಸಲ್ಲಿ ಯಾರಿಗಾದರೂ ಅದನ್ನು ಕೊಟ್ಟುಬಿಡ್ತಾರ ಅಂತ. ರಷ್ಯಾ ಹಾಗೆ ಮಾಡ್ತು. ಯುಕ್ರೇನು ರಷ್ಯಾ ವಾರ ಆದಾಗ ಅನೇಕ ದೇಶಗಳು ದಿಗ್ಬಂಧನ ಹಾಕಿದ್ವು. ರಷ್ಯಾ ಕೇರ್ ಕೂಡ ಮಾಡಲಿಲ್ಲ. 50% ಆಫರ್ ಅಪ್ಪ, 50% ಡಿಸ್ಕೌಂಟ್, ನಾನು ನಿಮಗೆ ಕಚ್ಚಾ ತೈಲ ಕೊಡ್ತೀನಿ ಅಂತ ಭಾರತನೇ ಹೋಗಿ ಕೊಂಡ್ಕೊಂಡ್ರು, ಭಾರತನೇ ಹೋಗಿ ತಗೊಳ್ತು. ಸೊ ಟರ್ಕಿಗೆ ಈ ಕ್ರಮಗಳು ತನ್ನ ವಿರೋಧವನ್ನು ತೋರಿಸುವುದಕ್ಕೆ ಮಾತ್ರನಾ, ಅಥವಾ ನಿಜವಾಗಿಯೂ ಟರ್ಕಿಯ ಎಕಾನಮಿಯ ಮೇಲೆ ಇದು ಪರಿಣಾಮ ಬೀರುತ್ತಾ ಅಂತ? ಟರ್ಕಿ ದೇಶ ನಮ್ಮ ದೇಶಕ್ಕೆ ಸಾಕಷ್ಟು ನೀವು ಹೇಳ್ದಂಗೆ ಆಪಲ್ ಗೂಡ್ಸ್ ಇರ್ಬೋದು, ಮತ್ತೆ ಟಿವಿ, ಫ್ರಿಡ್ಜು, ಮತ್ತೆ ವಾಷಿಂಗ್ ಮೆಷಿನ್ನು, ಮತ್ತೆ ಬೇರೆ ಬೇರೆದೆಲ್ಲ. ಇತ್ತೀಚೆಗೆ ನಾನು ಕೆಲವೊಂದು ವಸ್ತುಗಳಲ್ಲಿ ಟರ್ಕಿ, ಮೇಡ್ ಇನ್ ಟರ್ಕಿ ಅಂತ ಇತ್ತು. ಓಕೆ. ಫಾರ್ ಎಕ್ಸಾಂಪಲ್ ಬಾಷ್ದು ಎಲ್ಲ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿಂದ ಬರ್ತಾ ಇರೋದು, ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಸೇಲ್ ಆಗ್ತಾ ಇರೋವಂಥದ್ದು. ಅಲ್ಲಿ ನೋಡಿದಾಗ ಮೇಡ್ ಇನ್ ಟರ್ಕಿ ಅಂತ ಇತ್ತು. ಸೊ ಅಲ್ಲಿ ಟರ್ಕಿಯಲ್ಲಿ ಕೆಲವೊಂದು ವಸ್ತುಗಳನ್ನು ಉತ್ಪಾದನೆ ಮಾಡಿ, ಈಗ ಅಂತಾರಾಷ್ಟ್ರೀಯವಾಗಿ ಏನಾಗಿದೆ ಅಂತಂದ್ರೆ ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಯಾವ ವಸ್ತು ಕಡಿಮೆ ಇನ್ಪುಟ್ಸ್ ಕಾಸ್ಟ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೋ, ಇನ್ಪುಟ್ಸ್ ಅಂತಂದ್ರೆ ಲೇಬರ್ ಕಾಸ್ಟ್ ಇರ್ಬೋದು, ಅಥವಾ ಇನ್ಪುಟ್ ಪ್ರೈಸಸ್, ಅಥವಾ ರಾ ಮೆಟೀರಿಯಲ್ಸ್ ಇರ್ಬೋದು, ಇನ್ನಿತರ. ಸೊ ಆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ಮಾರಾಟ ಮಾಡ್ತಾರೆ. ಇಲ್ಲೇ ಅದು ಕಾಸ್ಟ್ಲಿ ಆಗುತ್ತೆ ಇಲ್ಲಿ ಬೇರೆ ಕಡೆ ಪ್ರೊಡ್ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಟರ್ಕಿ ದೇಶದಿಂದ ಏನು ವಸ್ತುಗಳು ಪ್ರೊಡ್ಯೂಸ್ ಆಗ್ತಾ ಇದೆ ಮತ್ತೆ ಭಾರತಕ್ಕೆ ಇಂಪೋರ್ಟ್ ಆಗ್ತಾ ಇದೆ, ಸೊ ಆ ವಸ್ತುಗಳನ್ನ ತಡೆ ಹಿಡಿದಾಗ ಸುಮಾರು 1,200 ಕೋಟಿಯಿಂದ 1,400 ಕೋಟಿ ವರೆಗೂ ತುರ್ಕಿ ದೇಶದ ಟ್ರೇಡ್ ಆಗ್ತಾ ಇರುವಂತದ್ದು ಆಪಲ್ ನಲ್ಲೇ. ಒಂದು ಆಪಲ್ ಟ್ರೇಡ್ ಅಲ್ಲೇ ಅಷ್ಟೊಂದು ಆಗ್ತಾ ಇರುವಂತದ್ದು. ಅವನ್ನ ತಡೆ ಹಿಡಿದಾಗ ಸಾಕಷ್ಟು ಅದಕ್ಕೆ ತೊಂದರೆ ಆಗುತ್ತೆ. ಯಾಕಂದ್ರೆ ಭಾರತ ದೇಶ ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ಕನ್ಸ್ಯೂಮರ್ ಡಿಮ್ಯಾಂಡ್ ಅನ್ನ ಇರುವಂತ ದೇಶ, ಚೈನಾ ಮತ್ತೆ ಭಾರತ. ಸೊ ಇಲ್ಲಿ ಡಿಮ್ಯಾಂಡ್, ಎಲ್ಲ ವಸ್ತುಗಳಿಗೂ ಡಿಮ್ಯಾಂಡ್ ಇದೆ. ಆಪಲ್ ಫೋನ್ ಇಂದ ಹಿಡಿದು ಪ್ರತಿಯೊಂದು ವಸ್ತುಗಳಿಗೂ ಡಿಮ್ಯಾಂಡ್ ಇದೆ. ಇದು ದೊಡ್ಡ ಮಾರ್ಕೆಟ್ ವಿಶ್ವದಲ್ಲೇ. ಸೊ ಈ ಮಾರ್ಕೆಟ್ ಅನ್ನ ಅವರು ಕಳ್ಕೊಂಡಾಗ, ಟರ್ಕಿ ಕಳ್ಕೊಂಡಾಗ ಅದಕ್ಕೆ ಸಾಕಷ್ಟು ತೊಂದರೆಗಳು ಆಗುವಂಥದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ತೊಂದರೆಗಳಾಗುತ್ತೆ, ಆರ್ಥಿಕವಾಗಿಯೂ ಕೂಡ ಅದಕ್ಕೆ ತೊಂದರೆ ಆಗುತ್ತೆ. ಸೊ ಟರ್ಕಿ ದೇಶ ಒಂದು ಟೆಕ್ನಾಲಜಿಯನ್ನ ಅಥವಾ ಇನ್ನೊಂದು ವಸ್ತುಗಳನ್ನ ಮಾರಾಟ ಮಾಡಬೇಕಾದಾಗ ಅವು ಯಾವ ಉದ್ದೇಶಕ್ಕೆ, ಯಾವ ದೇಶದ ವಿರುದ್ಧ ಬಳಕೆ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು ಟರ್ಕಿ ಕೂಡ. ಈಗ ಡ್ರೋನ್ ಅನ್ನ ಟರ್ಕಿ ದೇಶದಿಂದ ತರಿಸ್ಕೊಂಡು ಇವ್ರು ಯೂಸ್ ಮಾಡುವಾಗ ಅದು ಯುದ್ಧ ಕಾಲದಲ್ಲಿ, ಅಂದ್ರೆ ಈ ಒಂದು ಟೈಮ್ ಅಲ್ಲಿ ಅವರು ಸಪ್ಲೈ ಮಾಡಿರ್ಬೋದು ಅದನ್ನ, ಅಥವಾ ಹಿಂದೆನೆ ಅದನ್ನ ಟ್ರೇಡ್ ಮಾಡಿ ತಗೊಂಡಿರ್ಬೋದು. ಎರಡು ಇರ್ಬೋದು. ಬಟ್ ಈಗ ಅದು ಏನಾಗುತ್ತೆ ಸೆಂಟಿಮೆಂಟಲಿ ಏನಾಗುತ್ತೆ ಅಂದ್ರೆ ಕೃಷ್ಣರಾಜು ಸರ್, ಸೆಂಟಿಮೆಂಟಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಪಾಯಿಂಟ್ ಇಲ್ಲಿ ಈಗ ನಾನು ಟರ್ಕಿಯ ಒಂದು ಸೇಬ್, ಒಬ್ಬ ಭಾರತೀಯ ಒಂದು ಸೇಬ್ ಹಿಡ್ಕೊಂಡು ತಿಂತಾ ಇದ್ದೇನೆ ಅಂತ ಹೇಳಿದ್ರೆ, ಇಂಡೈರೆಕ್ಟ್ಲಿ ನಾನು ಈ ಸೇಬ್ಗೆ ಕೊಟ್ಟಿರ್ತಕ್ಕಂಥ ಹಣ ಪಾಕಿಸ್ತಾನಕ್ಕೆ ಒಬ್ಬ ಅಲ್ಲಿನ ಒಂದು ಸೈನ್ಯದವನಿಗೋ, ಅಲ್ಲಿನ ಒಂದು ಟೆರರಿಸ್ಟ್ಗೋ, ಒಬ್ಬ ಇಂಡಿಯನ್ನನ್ನು ಸಾಯಿಸೋದಕ್ಕೆ, ಒಬ್ಬ ಭಾರತೀಯನ್ನ ಸಾಯಿಸೋದಕ್ಕೆ ನಾನೇ ಫಂಡ್ ಮಾಡ್ತಾ ಇದ್ದೀನಿ ಅಂತ ಒಂದು ಫೀಲ್ ಬಂದ್ಬಿಡ್ತಲ್ಲ ಸರ್. ನಾನೇ ಫಂಡ್ ಮಾಡ್ತಾ ಇದ್ದೀನಾ? ಒಂದೊಂದು ಆ್ಯಪಲ್ ತಿಂತಾ ಇದ್ರೆ ನಾನು, ಇಲ್ಲಪ್ಪ ನನ್ನ ಶತ್ರು ದೇಶ ನನ್ನ ನೆಲದವನನ್ನು ಒಬ್ಬನ ಸಾಯಿಸೋಕ್ಕೆ ಈ ಹಣ ಅವನ ಊಟಕ್ಕೋ, ಅವನ ಗನ್ನಿಗೋ, ಅವನ ಮದ್ದು ಗುಂಡಿಗೋ, ಅವನ ಡ್ರೋನ್ಗೋ ಇದು ಬಳಕೆ ಆಗ್ತಿದೆ ಅಂತ ಹೇಳಿದಾಗ ನನಗೆ ಒಂದು ಸಂಕಟ ಆಗುತ್ತಲ್ಲ ಸರ್ ಅದು. ಖಂಡಿತ. ಈಗ ಇಡೀ ಭಾರತ ದೇಶಕ್ಕೆ ಒಂದು ಮೆಸೇಜ್ ಬಂದಿರೋದು ಏನು ಅಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ಟರ್ಕಿಯನ್ನ ಸಪೋರ್ಟ್ ಮಾಡಬಾರ್ದು. ಈಗ ಟೂರಿಸಂ ಮೇಡಮ್ ಹೇಳ್ತಾ ಇದ್ರು, ಟೂರಿಸಂ ನಲ್ಲಿ ನಾವು ಪ್ರಿಫರೇ ಮಾಡೋದಿಲ್ಲ, ಭಾರತೀಯರು ಟರ್ಕಿಗೆ ಹೋಗೋದೇ ಇಲ್ಲ. ಸೊ ಅದು ಒಂದು ಇದಾಗುತ್ತೆ. ಮತ್ತೆ ಟರ್ಕಿ ದೇಶದ ಬಗ್ಗೆ ಇದ್ದಂತಹ ಅಭಿಪ್ರಾಯ ಈಗ ಕಂಪ್ಲೀಟ್ ಬದಲಾವಣೆ ಆಗ್ಬಿಟ್ಟಿದೆ ಇಡೀ ಭಾರತೀಯರಿಗೆ. ಪಾಕಿಸ್ತಾನಕ್ಕೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದೆ ಅಂತಾನೆ ನಾವು ತಿಳ್ಕೊಂಡಿರೋದು. ಒಂದು ಅಭಿಪ್ರಾಯ ಹೊರಹೊಮ್ಮಿರುವಂತದ್ದು ಭಾರತೀಯರಿಗೆಲ್ಲ. ಸೊ ಇದೇ ನಮ್ಮ ಒಂದು ಸೆಂಟಿಮೆಂಟ್ಸ್ ಏನಾಗುತ್ತೆ, ಅದು ಟ್ರೇಡ್ಗೂ ಅಫೆಕ್ಟ್ ಆಗುತ್ತೆ. ಅಂದ್ರೆ ಆ ವಸ್ತುಗಳನ್ನ ಕೊಂಡ್ಕೋಬಾರ್ದು ಅಂತ ಅದು ಕನ್ವೆ ಆಗುತ್ತೆ. ಅವಾಗ ಇಂಟರ್ನ್ಯಾಷನಲಿ ಅದು ಟರ್ಕಿಗೆ ಭಾರತದಂತಹ ದೊಡ್ಡ ಮಾರುಕಟ್ಟೆನ ಕಳ್ಕೊಳ್ಳುವಂತ ಚಾನ್ಸಸ್ ಇದೆ ಇನ್ ಮುಂದೆ. ಸೊ ಹಾಗಾಗಿ ಅದಕ್ಕೆ ಗೊತ್ತಾಗುತ್ತೆ, ಒಂದಲ್ಲ ಒಂದ್ ದಿನಕ್ಕೆ ಗೊತ್ತಾಗುತ್ತೆ, ನಾನು ನನ್ನ ವಿದೇಶಾಂಗ ನೀತಿ ತಪ್ಪು ಮಾಡಿದೀನಿ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ. ನಾವು ರಿಲಿಜಿಯನ್ ಬೇಸಿಸ್ ಮೇಲೆ ಸಪೋರ್ಟ್ ಮಾಡಬಾರ್ದು, ಅದು ಐಡಿಯಾಲಜಿ ಇಟ್ಕೊಂಡು ಅಥವಾ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು
ಅನ್ನೋದ್ರ ಮೇಲೆ ಬೇಸಿಸ್ ಮೇಲೆ ನಾವು ಮಾಡಬೇಕು ಅನ್ನೋದು ಎಲ್ಲ ದೇಶಗಳು ಅರ್ಥಕೋಬೇಕು. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಇದೀಗ ವೆಂಕಟೇಶ್ ನಾಯ್ಕ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯ್ಕ ಅವರೇ. ಮಾತಾಡ್ತೀನಿ ನಾನು ನಿಮ್ಮನ್ನು.